ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿಕ ಸಾಯಿ ವ್ಲಾಗ್ಸ್. ಇವತ್ತು ನಾವೊಂದು ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ಬಂದಿದ್ದೇವೆ. ಇವತ್ತಿನ ವಿಶೇಷ ಏನಂದರೆ, ನಾನಿವತ್ತು ಮಂಗಳೂರಿನ TMA ಕನ್ವೆನ್ಷನ್ ಸೆಂಟರ್ಲಿದ್ದೇನೆ. ಸೊ ಬನ್ನಿ ಹೋಗುವ. ಇಲ್ಲಿ ಇವತ್ತು ಅಂದರೆ ನವಂಬರ್ 22 ಮತ್ತು 23 2 ದಿನ SL ಶೇಟ್ ಅವರ ವತಿಯಿಂದ ಫಿಲಾನುಮಿಸ್ಟ್ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಅದರ ಬಗ್ಗೆ ಹೆಚ್ಚಿನ ವಿವರ ನಾವು ಮುಂದೆ ಹೋಗ್ತಾ ತಿಳ್ಕೊಳ್ಳುವ. ಬನ್ನಿ ಒಳಗಡೆ ಹೋಗಿ ನೋಡುವ. ಫಿಲಾನುಮಿಸ್ಟ್ ಓಲ್ಡ್ ಸ್ಟ್ಯಾಂಪ್ ಮತ್ತು ಕಾಯಿನ್ಸಿನ ಕಲೆಕ್ಷನ್ ಅಂತ ಹೇಳಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡುವ. ನಾನು 5ನೇ ಕ್ಲಾಸಿಂದಲೂ ಕಾಯಿನ್ ಕಲೆಕ್ಷನ್ ಮಾಡ್ತಾ ಇದ್ದೇನೆ. ಬಟ್ ಈಗ ನಮ್ಮ ಮೋದಿಯವರ ಡಿಜಿಟಲ್ ಇಂಡಿಯಾ ಬಂದ ಮೇಲಂತೂ ಕಾಯಿನ್ಸು ಅಥವಾ ನೋಟು ಚಲಾವಣೆ ತುಂಬ ಕಮ್ಮಿ ಆಗಿದೆ. ಇದು ಯಾವಾಗಲೂ ಇರ್ತದೆ ಅಥವಾ ಎಂಟ್ರೆನ್ಸ್ ಇವಾಗ ಚೆಂದ ಕಾಣಲಿಕ್ಕೆ ಮಾಡಿದ ಗೊತ್ತಿಲ್ಲ. ಅಲಂಕಾರ ತುಂಬ ಚೆಂದಾಗಿದೆ. ಇದೆಲ್ಲ ಸ್ಟ್ಯಾಂಪ್ ಸೆಕ್ಷನ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನೋಡಿ, ನಮ್ಮ ಕ್ವೀನ್ ಎಲಿಜಬೆತ್ ಇಂದು ಸ್ಟ್ಯಾಂಪ್ಗಳು ಬೇಕಾದಷ್ಟುಂಟು. ಇದು ನೋಡಿ, ಜಪಾನೀಸ್ನ ಫಸ್ಟ್ ಕರೆನ್ಸಿ ಅಂತ ಹೇಗಿತ್ತು. ಇವಾಗ ನಮಗೆ ಕಾಯಿನ್ಸ್ ಅಂತ ನಾವು ನೋಡ್ತೀವಿ, ಆದರೆ ಇದೆಲ್ಲ ಒಂಥರ ಬಾರ್ಟರ್ ಸಿಸ್ಟಮ್ಲಿ ಎಕ್ಸ್ಚೇಂಜ್ ಮಾಡಿ ಥರ ಇದೆ ನಮಗೆ. ಇದು ನೋಡಿ, ಚೈನೀಸ್ನ ಫಸ್ಟ್ ಕರೆನ್ಸಿ ಅಂತೆ. ನಮ್ಮ ಶಾತವಾಹನ ಶಕೆ ಅಲ್ಲ, ಶಾಲಿವಾಹನ ಶಕೆ, ಶಾತವಾಹನರು ಅಂತ ಒಬ್ಬರು ರಾಜನ ವಂಶ ಇದ್ದರು. ಸೊ ಅವರ ಕಾಯಿನ್ಸ್. ಇದು ಕಾರ್ಟ್ ವೀಲ್ ಪೆನ್ನಿ. ಓಕೆ, ಯಾವ ವರ್ಷ ಅಂತ ಹಾಕಲಿಲ್ಲ ಇವರು. ಇನ್ನೊಂದು ಕಾರ್ಟ್ ವೀಲ್ ಪೆನ್ನಿ ಇಲ್ಲೊಂದಿದೆ. ಓಕೆ, ಇಂಡೋ ಪೋರ್ಚುಗೀಸ್ ಕಾಯಿನ್ ನೋಡಿ. ಇದು ಕಿಸ್ಸಿ ಪೆನ್ನಿ ಅಂತೆ, ಆಫ್ರಿಕನ್ ಓಲ್ಡ್ ಕರೆನ್ಸಿ. ಈ ಥರ ಕರೆನ್ಸಿ ಯಾರು ಇಟ್ಕೊಳ್ತಾರಪ್ಪ. ನೈಸ್ ನೋಡಿ, ಇಲ್ಲಿ ಆ್ಯಶಸ್ ಸೀರೀಸ್ ಪ್ರಯುಕ್ತ ಅದಕ್ಕೊಂದು ಕಾಯಿನ್. ನೋಡಿ, ಇದೊಂದು ಗೋಲ್ಡ್ ಕಾಯಿನ್, ಗೋಲ್ಡ್ ಸ್ಟ್ಯಾಂಪ್. ಆ್ಯಂಡ್ ಇದು ಸಿಲ್ವರ್ ಕಾಯಿನ್. Yeah, I have Bangladesh. Yeah.
Yeah, thank you so much. ಇದೆಲ್ಲ UK ಸಿಲ್ವರ್ ಕಾಯಿನ್ಸ್. ಒಂದೊಂದು ಕಾಯಿನ್ಸಿಗೂ ಇವರು ಅದರದ್ದು ಸ್ಟೋರಿ ಬರೆದಿದ್ದಾರೆ. ವೆರಿ ನೈಸ್ ಕಲೆಕ್ಷನ್ಸ್. ನಾನು ನ್ಯೂಮಸ್ಮ್ಯಾಟಿಕ್ಸ್ ಮಾಡ್ತೇನೆ, ಹಾಗಾಗಿ ನನಗೆ ಸ್ವಲ್ಪ ಕಾಯಿನ್ಸ್ ಮೇಲೆ ತುಂಬ ವ್ಯಾಮೋಹ ಜಾಸ್ತಿ. ಒಂದೊಂದು ಕಾಯಿನ್ ಕೂಡ ನೋಡಿ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಇಟ್ಟಿದ್ದಾರೆ. ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಮಾಡಿ ತುಂಬ ಚೆನ್ನಾಗಿದೆ. ಕಲೆಕ್ಷನ್ ಮಾಡೋದಲ್ಲದೆ ಅದನ್ನು ಮೇಂಟೈನ್ ಮಾಡೋದು. ಗುರು ನಾನಕ್ ಅವರದ್ದು ನೇಪಾಳ ಕಾಯಿನ್. ನಮಸ್ಕಾರ, ನಿಮ್ಮ ರಾಬೀಸು ನ್ಯೂಸ್ ವೀಕ್ಷಕರೇ. ಸೊ ನಾನಿವತ್ತು ನಿಮಗೆ ಇಲ್ಲಿ ನಡೆದಿರೋದು PMA ಕನ್ವೆನ್ಷನ್. ನಮಸ್ಕಾರ, ನಿಮ್ಮ ರಾಬೀಸು ನ್ಯೂಸ್ ವೀಕ್ಷಕರೇ. ಇವತ್ತು PMA ಕನ್ವೆನ್ಷನ್ ಸೆಂಟರ್ನಲ್ಲಿ ಪ್ರಶಾಂತ್ ಶೇಟ್ ಅವರು ಸಾಧಾರಣ 50 ವರ್ಷಗಳಿಂದ ಕಲೆಕ್ಟ್ ಮಾಡಿರುವಂತಹ ವಸ್ತು ಪ್ರದರ್ಶನ. ನೋಡಿ, ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅವರೇ ಪ್ರಶಾಂತ್ ಶೇಟ್, ಈ ಎಲ್ಲ ಕಲೆಕ್ಷನ್ನ ಓನರ್. ಅದನ್ನು ನಾವು ನಮ್ಮ ಫ್ರೆಂಡ್ಸ್ ಜೊತೆಗೆ ಎಕ್ಸ್ಚೇಂಜ್ ಮಾಡಿ ಅದನ್ನು ನಾವು ಒಂದು ಕಾಯಿನಲ್ಲಿ ಒಂದು ಕಾಯಿನಲ್ಲಿ ಹಾಗೆ ನಾವು ಸ್ಟಾರ್ಟ್ ಅಂದರೆ ಯಾವುದಾದ್ರು ಸಾಧ್ಯವಾದ ಸಪೋರ್ಟ್ ಮಾಡ್ತಾರೆ. ಸೊ ಹಾಗೆ ನೋಡಿ, ಇದು ಆ್ಯಕ್ಚುಲಿ ಈ ಕಾಯಿನ್ನ ಎರಡೂ ಸೈಡು ಇದು ಒಂದು ಫೋಟೋ ತೆಗೆದು ಪ್ರಿಂಟ್ ಮಾಡಿದ್ದಾರೆ. ಈ ಕಾಯಿನ್ನ ಎರಡೂ ಸೈಡು. ಸೊ ನಮಗೆ ಇಲ್ಲಿ ಕಾಣೋದಕ್ಕೆ ಸಿಗೋದು ಒಂದೇ ಸೈಡ್ ಕಾಯಿನ್. ಇದು ಆ್ಯಕ್ಚುಲ್ ಕಾಯಿನ್, ಅದರ ಎರಡೂ ಸೈಡ್ ಹೇಗಿದೆ ಅಂತ ಇಲ್ಲಿ ಮೇಲೆ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಎಕ್ಸಿಬಿಟ್ ಮಾಡ್ತಿದ್ದಾರೆ. ಎಲ್ಲ ಸ್ಟ್ಯಾಂಪ್ ಕಲೆಕ್ಟ್ ಮಾಡುವ ಆಸಕ್ತಿ ಇರುವವರು ಹಾಗೂ ಕಾಯಿನ್ ಕಲೆಕ್ಷನ್ ಮಾಡುವವರೆಲ್ಲ ದಯವಿಟ್ಟು ಬಂದು ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಗೇಟ್ವೇ ಆಫ್ ಬಾಂಬೆ ಅಂತ ಹೀಗೊಂದು ಈ ಚಿನ್ನದ ಬಿಸ್ಕೆಟ್ ಬರ್ತದಲ್ಲ, ಆ ರೀತಿ ಒಂದಿದೆ. ಇದು ಕಾಯಿನ್ ಆಗಿತ್ತಾ ಗೊತ್ತಿಲ್ಲ, ಬಟ್ ಸಿಲ್ವರ್ ಕಾಯಿನ್ ಅದು. ಗಂಗರ ಸಾಮ್ರಾಜ್ಯದ ಲಾಂಛನ ಅದು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಈ ಕಲೆಕ್ಷನ್ಗಳಿಗೆಲ್ಲ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ, ಅಷ್ಟಿದೆ ಇಲ್ಲಿ. ಗಂಗರ ಸಾಮ್ರಾಜ್ಯದ ಚಿನ್ನದ ನಾಣ್ಯ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಯಾವುದೇ ಡೀಟೇಲ್ಸ್ ಇಲ್ಲ, ಬಟ್ ನೋಡಿದರೆ ಹಾಗೆ ಕಾಣುತ್ತೆ. ಕಾಕತೀಯ ಆಫ್ ವರಂಗಲ್ ಗೋಲ್ಡ್ ಕಾಯಿನ್ಸ್ ನೋಡಿದಲ್ಲ.
ಇದೆಲ್ಲ ಯಾವ ಟೈಪ್ನ ರೇರ್ ಕಲೆಕ್ಷನ್ಗಳು ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಅಂದರೆ ಸೋಲಾರ್ ಸಿಸ್ಟಮಿಂದ ಸ್ಟ್ಯಾಂಪ್ ಬಂದಿದೆ. ಇದೊಂದು ಶೀಟ್, ಇದರಲ್ಲಿ ಒಟ್ಟು ಸುಮಾರಿದೆ ಸ್ಟ್ಯಾಂಪ್ಸ್. ಇದು ಒಂದೊಂದನ್ನೇ ತೆಗೆದು ಕೂಡ ಹಾಕ್ಬೋದು, ಬಟ್ ಆ್ಯಸ್ ಅ ಹೋಲ್ ಒಂದು ಪಿಕ್ಚರ್ ನೋಡಿ. 3D ಶೀಟ್ಸ್ನ ಸ್ಟ್ಯಾಂಪ್ಗಳು. ಸ್ಟ್ಯಾಂಪಲ್ಲಿ ಕೂಡ ಸಿಲ್ವರ್ ಆ್ಯಂಡ್ ಗೋಲ್ಡ್ ಫಾಯಿಲ್. ಎಲ್ಲೋದ್ರೂ ನಮ್ಮ ಈ ಅಜ್ಜಿ ಬಿಡೋದಿಲ್ಲಪ್ಪ. ಸಿನಿಮಾಗಳದ್ದು ಸ್ಟ್ಯಾಂಪ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಮುಳುಗಿದ ಟೈಟಾನಿಕ್ ರಿಕವರ್ ಮಾಡೋದಕ್ಕೆ ಟೈಟಾನಿಕ್ ಹಿಂದೆ ಒಂದು ಸ್ಟ್ಯಾಂಪ್ ತೆಗೆದಿದ್ದಾರೆ. ನೋಡ್ಬೋದು ನೀವು, $27, $9 ಯಬ್ಬ. ಇಲ್ಲಿ ನಮ್ಮ ಬಾಲಿವುಡ್ ಸಾಹಸ ಸಿಂಹ. ಇದೊಂದು ಹೊಸ ರೀತಿ ಸ್ಟ್ಯಾಂಪ್. ಶೆಲ್ ಸ್ಟ್ಯಾಂಪ್ಸ್ ಅಂತ ಏನಂತ ನನಗೆ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಇದು ಓಕೆ, ಇಟ್ಸ್ ನಾಟ್ ಲೆವೆಲಲ್ಲಿ ಅದು ಇದಾಗಿದೆ. ದಕ್ಷಿಣ ಕನ್ನಡ ಫಿಲಾಟಲಿಕ್ ಆ್ಯಂಡ್ ನ್ಯೂಮಸ್ಮ್ಯಾಟಿಕ್ಸ್ ಅಸೋಸಿಯೇಷನ್ ಪ್ರತಿ 2ನೇ ಆದಿತ್ಯವಾರ, ಭಾನುವಾರ, ಎವ್ರಿ ಮಂತ್, ಪ್ರತಿ ತಿಂಗಳು ಪಾಂಡೇಶ್ವರದ ಪೋಸ್ಟ್ ಆಫೀಸಲ್ಲಿ ಇವರು ಬೆಳಗ್ಗೆ 10ರಿಂದ 12 ಗಂಟೆವರೆಗೆ ಮೀಟಿಂಗ್ ಮಾಡ್ತಾರೆ. ಆಸಕ್ತಿ ಇದ್ದವರು ಜಾಯ್ನ್ ಆಗ್ಬೋದು. ನಾನು ಕೂಡ ಜಾಯ್ನ್ ಆಗೋಣ ಅಂತ ಇದ್ದೀನಿ. ನಾವು ಸಣ್ಣ ಇದ್ದಾಗ ಇದೆಲ್ಲ ಕಾರ್ಸ್ಗಳದು ಆಡಿದ್ದ ನೆನಪುಂಟು. ಆದರೆ ಈಗಲೂ ಈ ಕಂಡೀಷನಲ್ಲಿ ಯಾವ ಕಾರು ನನ್ನ ಹತ್ರ ಇಲ್ಲ.
ನೋಡಿ ಎಷ್ಟು ಚಂದಕ್ಕೆ ಜೋಡಿಸಿಟ್ಟಿದ್ದಾರೆ ಅಂತ ಕಾರ್ಗಳು. ಇದೆಲ್ಲ ಮೋಸ್ಟ್ಲಿ ಇವರಿಗೆ ಸಿಕ್ಕಿದ ಅವಾರ್ಡ್ಸ್ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದೊಂದು ಪುಸ್ತಕ ಕೂಡ ಬಂದವರಿಗೆಲ್ಲರಿಗೂ ಕೊಡ್ತಿದ್ದಾರೆ. ಫೈನಲಿ ಒಂದು ಕಾಲು ಗಂಟೆಲಿ ನೋಡಿ ವಾಪಸ್ ಮನೆಗೆ ಹೋಗೋಣ ಅಂತ ನಾನು ಬಂದೆ. ಬಟ್ ಆಲ್ಮೋಸ್ಟ್ 1.5 ಗಂಟೆ ನಾನು ಒಳಗಡೆ ಬಾಕಿ. ಅಷ್ಟು ಕಲೆಕ್ಷನ್ ಇದೆ. ಸ್ಟ್ಯಾಂಪ್ಸಿಂದ ತುಂಬ ಒಂದು 75% ಸ್ಟ್ಯಾಂಪ್ಸ್ ಕಲೆಕ್ಷನ್ ಇದೆ. ಆ್ಯಂಡ್ ಒಂದು 25% ಕಾಯಿನ್ಸ್ ಅಂತ ಹೇಳ್ಬೋದು. ಬಟ್ ಕಾಯಿನ್ಸ್ ಕೂಡ ಅಷ್ಟೇ ಭಯಂಕರ ರೇರ್ ಕಾಯಿನ್ಸ್. ಅದು ಈ ಗಂಗರ ಕಾಲದ್ದು ಅದೆಲ್ಲ ಚಿನ್ನದ ಕಾಯಿನ್ಸ್ ಇಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಸೊ ಇದೊಂದು ಪುಸ್ತಕ ಸಿಕ್ತು, ಅದರಲ್ಲಿ ಅವರ ಬಗ್ಗೆ ಆ್ಯಂಡ್ ಅವ್ರ ಹತ್ರ ಇರೋ ಕಲೆಕ್ಷನ್ಸ್, ಸ್ವಲ್ಪ ಒಂದು ಎಕ್ಸಾಟಿಕ್ ಕಲೆಕ್ಷನ್ಸ್ ಬಗ್ಗೆ ಹಾಕಿದ್ದಾರೆ ಅಷ್ಟೇ. ಸೊ ಚೆನ್ನಾಗಿದೆ. ಇವತ್ತು 22 ನವಂಬರ್, 23 ಕೂಡ ಇದೆ, ನಾಳೆ ಸಂಡೇ ಕೂಡ ಇದೆ. ಸೊ ಆದರೆ ನೀವು ಬನ್ನಿ, ನಾನು ವೀಡಿಯೋ ಬೇಗ ಪೋಸ್ಟ್ ಮಾಡಿದ್ರೆ ನಿಮಗೆ ಅವಕಾಶ ಸಿಗ್ಬೋದು. ಮಂಗಳೂರಲ್ಲಿ TMFI ಕನ್ವೆನ್ಷನ್ ಸೆಂಟರ್. ಇದಾಗಿತ್ತು ಇವತ್ತಿನ ಬ್ಲಾಗ್. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಸಾಹಸ ಸಿಂಹ ಮೆಟ್ಟಿ ಬರುವ ಜೋರು ನೋಡು.